ಶಬರಿಮಲೆ ದೇಗುಲಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಅಯ್ಯಪ್ಪನ ದೇಗುಲಕ್ಕೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಭೇಟಿ ಕೊಡ್ತಾ ಇದ್ದಾರೆ. ಅಂದ್ರೆ ಇದು ಪ್ರತಿ ವರ್ಷ ಇದ್ದಿರುತ್ತೆ. ಸೊ ಒಂದು ಆರೋಪ ಏನಪ್ಪಾ ಅಂತ ಅಂದ್ರೆ ಅಲ್ಲಿನ ಅಂದ್ರೆ ಮಾಲಾಧಾರಿಗಳದ್ದು ಮೂಲ ಸೌಕರ್ಯಗಳು ಸಿಗಲ್ಲ, ನಮಗೆ ಅಲ್ಲಿ ಸರಿಯಾದಂತ ವ್ಯವಸ್ಥೆಯನ್ನ ಮಾಡಿಕೊಟ್ಟಿಲ್ಲ ಅನ್ನೋದು. ಸೊ ನೋಡಿ, ಈಗ ಮುಂದಿನ 2 ತಿಂಗಳು ಅಯ್ಯಪ್ಪನ ದರ್ಶನಕ್ಕೆ ಬಹಳಷ್ಟು ಅವಕಾಶ ಅಂತೂ ಇದ್ದೇ ಇರುತ್ತೆ. ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾ ಆತಂಕ ಬೇರೆ ಆರಂಭ ಆಗಿದೆ. ಶಬರಿಮಲೆಗೆ ಬರೋ ಭಕ್ತರಿಗೆ ಅಮೀಬಾ ಭಯ ಆರಂಭ ಆಗಿರೋದು. 2 ದಿನದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಭಕ್ತರು ಶಬರಿಮಲೆಗೆ ಭೇಟಿ ಕೊಟ್ಟಿದ್ದಾರೆ. ಶಬರಿಮಲೆ ಇಲ್ಲದೆ ಮೂಲಸೌಕರ್ಯವಿಲ್ಲದೆ ಭಕ್ತರು ಗರಂ ಆಗಿರೋದು. ಭಕ್ತರನ್ನ ನಿಯಂತ್ರಿಸೋದಕ್ಕೆ ಸಿಬ್ಬಂದಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಭಕ್ತರ ನಿಯಂತ್ರಣಕ್ಕೆ ಪೊಲೀಸ್ನವರಂತೂ ಸಾಕು ಹೋಗಿದೆ. ಪೊಲೀಸ್ನವರಿಗೆ ನೋಡಬಹುದು, ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳೆಲ್ಲ ಮಾಲೆಯನ್ನ ಹಾಕಿಕೊಂಡು ಶಬರಿಮಲೆಗೆ ಆಗಮಿಸಿರುವಂತ ಒಂದು ದೃಶ್ಯ. ಸಹಜವಾಗಿ ಅಲ್ಲಿ ಲಕ್ಷಾದಿ ಸಂಖ್ಯೆಯಲ್ಲಿ ಜನ ಭಕ್ತಾದಿಗಳು ಬರ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಬಹಳಷ್ಟು ಅಚ್ಚುಕಟ್ಟಾದ ಒಂದು ವ್ಯವಸ್ಥೆಯನ್ನ ಅಲ್ಲಿ ಕಲ್ಪಿಸಿ ಕೊಡಬೇಕಾದಂಥ ಜವಾಬ್ದಾರಿ ದೇವಸ್ಥಾನದ ಆಡಳಿತ ಮಂಡಳಿಯದ್ದಿರುತ್ತೆ. ಇದರ ಜೊತೆಗೆ ಸರ್ಕಾರದ್ದು ಕೂಡ, ಆ ರಾಜ್ಯದ ಸರ್ಕಾರದ್ದು ಕೂಡ ಇರುತ್ತೆ. ನೋಡಿ, ಅಲ್ಲಿ ಆ ಹರಕೆ ಇರುತ್ತೆ. ಹಾಗಾಗಿ ಪುಟ್ಟ ಪುಟ್ಟ ಮಕ್ಕಳಿಗೆ ಮಾಲೆಯನ್ನ ಹಾಕಿಸಿಕೊಂಡು ಕರ್ಕೊಂಡು ಬಂದಿರ್ತಾರೆ. ಹಾಗಾಗಿ ಬಹಳ ಅಲ್ಲಿ ಏನು ಕಾಲು ತುಳಿತ ಉಂಟಾಗುವಂಥ ಏನು ಘಟನೆಗಳಾಗ್ತಾ ಇರ್ತವೆ, ನುಗ್ಗಲಾಗ್ತಾ ಇರುತ್ತೆ. ಇದರಿಂದ ಬಹಳಷ್ಟು ಸಮಸ್ಯೆಗಳನ್ನು ಪಾಪ ಮಾಲಾಧಾರಿಗಳು ಎದುರಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಮತ್ತೊಂದು ಭಯ ಶುರುವಾಗಿದೆ, ಮೆದುಳು ತಿನ್ನುವ ಅಮೀಬಾ ಭಯ. ಸೊ ಆ ನಿಟ್ಟಿನಲ್ಲಿನೇ ಭಕ್ತಾದಿಗಳು ಬಹಳಷ್ಟು ಭಯದಲ್ಲಿದ್ದಾರೆ. ಇನ್ನು ಅಯ್ಯಪ್ಪನ ದರ್ಶನಕ್ಕೆ ಹೋದವರ ವಾಹನ ಕೂಡ ಪಲ್ಟಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ಅಂದರೆ ಈಗ 2 ತಿಂಗಳಲ್ಲಿ ಬಹಳಷ್ಟು ಜನ ಮಾಲಾಧಾರಿಗಳು, ಅಯ್ಯಪ್ಪ ಮಾಲಾಧಾರಿಗಳು ಇದು ಶಬರಿಮಲೆಗೆ ಹೋಗ್ತಾರೆ. ಸೊ ಹಾಗಾಗಿನೇ ಆ ಒಂದು ದೇವಸ್ಥಾನದ ಮುಂಭಾಗ ಬಹಳಷ್ಟು ಆವರಣದಲ್ಲಿ ಬಹಳಷ್ಟು ಅಚ್ಚುಕಟ್ಟಾದಂಥ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಟ್ರೆ ಒಳ್ಳೆಯದು ಅನ್ನೋದು ಅಯ್ಯಪ್ಪ ಮಾಲಾಧಾರಿಗಳ ಒಂದು ಮನವಿ ಆಗಿರೋದು.